ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕುಮಾರ್ ಸರ್, ಈಗ ಇರುವಂತ ಆಪ್ಷನ್ಗಳೇನು? ಬರೀ ಟೀಕೆ ಮಾಡೋದು, ಟಿಪ್ಪಣಿಗಳು ಬೇಡ ಸರ್. ದೇಶ ಅಂತ ಬಂದಾಗ ನೀವು ಮಾಡಬೇಕಾಗಿರೋದೇನು? ಪಕ್ಷ, ಜಾತಿ, ಧರ್ಮ ಇದೆಲ್ಲ ಬಿಟ್ಟು ನಾವು ದೇಶ ಅಂತ ನಿಂತ್ಕೋಬೇಕಾಗುತ್ತೆ. ಸೊ ಇರುವಂತ ಆಪ್ಷನ್ಗಳು ಏನು ಅಂತ ಅದ್ರ ಬಗ್ಗೆ ಹೇಳಿದ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿಸಬಹುದಪ್ಪ. ನೀವು ಜವಾಬ್ದಾರಿಯುತ ನಮ್ಮ ಜವಾಬ್ದಾರಿ ಇದ್ದದ್ದಕ್ಕೆ ದೇಶದ ಒಳಗಡೆ ಇಷ್ಟು ವರ್ಷಗಳ ಕಾಲ, ಈಗ 3 ತಿಂಗಳುಗಳ ಕಾಲ ದೇಶ ನಡೆದಿದೆ ಅಂತಂದ್ರೆ ನಾವು ಕಟ್ಟಿ ಬೆಳೆಸಿದಂಥ ತೈಲ ಕಂಪನಿಗಳು ಮತ್ತು ತೈಲ ಬಾವಿಗಳು ಏನು ತಯಾರಿಸಿಟ್ಟಿದ್ವಿ ಅಂದ್ರೆ ಟ್ಯಾಂಕ್, ಸ್ಟಾಕ್ ಮಾಡ್ಕೊಳಕ್ ಸಾಧ್ಯ ಆಯ್ತಪ್ಪ. ಒಂದು ಸುಮ್ಮನೆ ಹೋಗೋಣ, ಮುಂದಕ್ಕೆ ಹೋಗೋಣ. ವಿದ್ಯುತ್ ತಯಾರಿಸೋದಕ್ಕೆ ನಾವು ಏನು ಹಳೆ ಯೋಜನೆಗಳು, ನೀರಾವರಿ ಯೋಜನೆಗಳ ಮುಖಾಂತರ ಅಥವಾ ಅಣು ವಿದ್ಯುತ್ ಕೇಂದ್ರಗಳ ಮುಖಾಂತರ ಏನು ವಿದ್ಯುತ್ ತಯಾರಿಸ್ತಾ ಇದ್ವೋ ಅದನ್ನು ಬಿಟ್ಟು ಒಂದು ಹೆಜ್ಜೆ ನಾವು ಸೌರ ವಿದ್ಯುತ್ತು ಅಥವಾ ಗಾಳಿ ಯಂತ್ರಗಳ ಮುಖಾಂತರ ವಿದ್ಯುತ್ ತಯಾರಿಸ್ಕೊಂಡು, ಈಗೇನು ಇವ್ರು ಹೇಳ್ತಿದ್ದಾರೆ ನಾವು ಗ್ಯಾಸನ್ನ ಬಳಕೆ ಅದ್ರ ಮೇಲೆ ಅವಲಂಬನೆ ಕಡಿಮೆ ಮಾಡಬೇಕು ಅಂದರೆ ಕಾರ್ಗಳದು ಮತ್ತು ಸ್ಕೂಟ್ರುಗಳದು ಮತ್ತು ಎಲೆಕ್ಟ್ರಿಕ್ ಎನರ್ಜಿನ ಜಾಸ್ತಿ ಬಳಸ್ಕೋಬೇಕು ಅಂತ ಹೇಳ್ತೀವಿ. ಅದಕ್ಕಾಗಿ ನೀವು ಬಂದು 12 ವರ್ಷದಿಂದ ಎಷ್ಟು ಸೌರ ವಿದ್ಯುತ್ ಫಲಕಗಳನ್ನು ಭಾರತ ದೇಶದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಅಳವಡಿಕೆ ಮಾಡಿದ್ರಿ ಅನ್ನೋದನ್ನ ಹೇಳಬೇಕು ದೇಶದ ಜನರಿಗೆ. ಅದ್ರ ಜೊತೆಗೆ ಎಷ್ಟು ಟ್ಯಾಂಕ್ಗಳನ್ನು ಹೆಚ್ಚಿಗೆ ಮಾಡಿದ್ವಿ ಅನ್ನೋದನ್ನು ಹೇಳಬೇಕು. ಜೊತೆಗೆ ಅಣು ವಿದ್ಯುತ್ ಕೇಂದ್ರದ ಮುಖಾಂತರ ವಿದ್ಯುತ್ ತಯಾರಿಸೋದಕ್ಕೆ ಎಲ್ಲಿ ನೀವು ಅಸ್ಥಿಭಾರ ಹಾಕಿದಿರಿ ಅಥವಾ ಕಟ್ಟಿದಿರಿ ಅನ್ನೋದನ್ನು ಹೇಳಬೇಕು ದೇಶಕ್ಕೆ. ಆಯ್ತು, ಕಲ್ಲಿದ್ದಲು ಮುಖಾಂತರ ವಿದ್ಯುತ್ ತಯಾರಿಸಿದ್ವಿ, ಅದಕ್ಕೆ ಎಲ್ಲಿ ಮಾಡಿದ್ದೀವಿ ಅಂತಲೇ ಹೇಳಬೇಕು. ಕಲ್ಲಿದ್ದಲು ಗಣಿಯನ್ನೇ ತನ್ನ ಸ್ನೇಹಿತನಿಗೆ ಮಾರ್ಕೊಂಡ್ಮೇಲೆ ಕಲ್ಲಿದ್ದಲಿಂದ ವಿದ್ಯುತ್ ತಯಾರಿಸೋದು ಎಲ್ಲಿಂದ ಬಂತು? ಸರ್ಕಾರಗಳೇ, ರಾಜ್ಯ ಸರ್ಕಾರಗಳೇ ವಿದ್ಯುತ್ ತಯಾರಿಸಬೇಕು ಕಲ್ಲಿದ್ದಲು ಮುಖಾಂತರ ಅಂದರೆ ಅದಾನಿ ಅಂಬಾನಿ ಹತ್ರ ಕೊಂಡ್ಕೊಂಡು ನಾವು ಮಾಡಬೇಕು. ನೋಡಿ ಯಾವ ಪರಿಸ್ಥಿತಿ ತಂದಿಟ್ರು ಇವರು. ಒಂದು ಆಯ್ತು ಮೇಡಮ್, ತಿಂಗಳಿಗೆ 120ರಿಂದ 150 ಹಡಗುಗಳು ದೇಶಕ್ಕೆ ಬರ್ತಾ ಇದ್ವು ಯುದ್ಧ ಪ್ರಾರಂಭ ಆಗೋಕ್ಕೆ ಮುಂಚೆ. ಈಗ 15, ಈ 3 ತಿಂಗಳಲ್ಲಿ 15 ಹಡಗುಗಳು ಭಾರತಕ್ಕೆ ಬಂದಿದ್ದಾವೆ. ಬಂದದ್ರಲ್ಲಿ ಶ್ರೀಲಂಕಾಗೆ ಮತ್ತೆ ಬಾಂಗ್ಲಾದೇಶ್ ಮಾತಿದ್ರೆ ಬಾಂಗ್ಲಾದೇಶ್ ಎಲ್ಲಾ ರಾಜ್ಯದ ಚುನಾವಣೆಗಳು ಅದನ್ನ ಹೇಳಿದ್ರಿ. ಬಾಂಗ್ಲಾದೇಶಕ್ಕೆ ಯಾಕಪ್ಪ ಪೆಟ್ರೋಲ್ ಕೊಡ್ತಿದ್ರಿ, ಡೀಸೆಲ್ ಕೊಡ್ತಿದ್ರಿ, ತೈಲ ಕೊಡ್ತಿದ್ರಿ? ನಮಗ್ ಬಂದಿದ್ದ 15 ಹಡಗಲ್ಲಿ ಶ್ರೀಲಂಕಾಗೆ ಬಾಂಗ್ಲಾದೇಶಕ್ಕೆ ಯಾಕೆ ಕೊಟ್ರಿ ನೀವು? ನಮ್ಮ ಪ್ರಶ್ನೆ. ನಮಗೆ ಚೊಂಬು ಕೊಟ್ಬಿಟ್ಟು ಅವ್ರಿಗೆ ತೈಲ ಕೊಡ್ತಿದ್ದೀರಿ, ಭಾರತ ದೇಶದ ಜನರಿಗೆ ಚೊಂಬು, ತಿರುಪತಿ ನಾಮ. ಆಯ್ತು ಮೇಡಮ್, ರಿಲಯನ್ಸ್ ಮತ್ತು ನಯಾರ ಕಂಪನಿಗಳಿಗೆ ಕಾರ್ಪೊರೇಟ್ ಖಜಾನೆಗಳು ತುಂಬಿಸೋಕ್ಕೋಸ್ಕರ ನೀವು ತೈಲ ಬೆಲೆ ನೇರ್ಸಕ್ ಕೊಟ್ಟಿದ್ದಿದೆಯಲ್ಲ, ಅವ್ರ ಕಂಪನಿಗಳೆಲ್ಲ ಮುಚ್ಚೋಗಿತ್ತು ನಮ್ಮ ಸರ್ಕಾರ ಇದ್ದಾಗ. ಸಬ್ಸಿಡಿ ಕೊಡೋದು ನಾವು ನಿಲ್ಸಿದ್ವಿ. ಈಗ ಅಲ್ಲ, ಸಬ್ಸಿಡಿ ಕೊಡ್ತಾ ಇದ್ವಿ, ಸಬ್ಸಿಡಿ ಕೊಡೋದು ನಿಲ್ಸಿದ ಕಾರಣ ಕಂಪನಿಗಳು ಮತ್ತೆ ಓಪನ್ ಆಗಿ ಎಲ್ಲ ರಸ್ತೆಗಳು ಪೆಟ್ರೋಲ್ ಬೇಕು. ರಿಲಯನ್ಸ್, ಅಂಬಾನಿ, ಅದಾನಿ. ಇಲ್ಲ, ಸುಳ್ಳಿನ ಸರ್ಕಾರ ಯಾವ ರೀತಿ ರಿಫಾರ್ಮ್ಸ್ ಮಾಡ್ಬೋದು ಹೇಳ್ತಾ ಇದ್ದೀವಿ. ಎಷ್ಟಿತ್ತು? 58 ರೂಪಾಯಿ ಇತ್ತು. ಯುದ್ಧ ಪ್ರಾರಂಭ ಆಗೋಕೆ ಮುಂಚೆ ಎಷ್ಟಿತ್ತು? 95 ರೂಪಾಯಿ ಇತ್ತು. ಯುದ್ಧ ಪ್ರಾರಂಭ ಆಗಿ 3 ತಿಂಗಳಿಗೆ 96 ರೂಪಾಯಿ ಬಂದ್ಬಿಟ್ಟಿದೆ. ಅಲ್ಲಿ ತನಕ ನೀವ್ ಯಾಕಪ್ಪ ಹೆಂಗಪ್ಪ ಡಾಲರ್ ಬೆಲೆ ಜಾಸ್ತಿ ಆಯ್ತು? ಏನ್ ಮಾಡ್ತಿದ್ದೀರಾ? ಮತ್ತೆ ಪ್ರಶ್ನೆ ಸೈಲೆಂಟ್ ಆಗ್ಬೇಕು. ನೀವು ಪ್ರಶ್ನೆ ಮಾಡಿದ್ರೆ ಇನ್ ಮಾತಾಡಂಗಿಲ್ಲ. ಮುಂಗಾರು ಹಂಗಾಮ್ ಪ್ರಾರಂಭ ಆಗ್ತಿದೆ ದೇಶದಲ್ಲಿ. ನನಗೆ ಚೀರಾಡಕ್ಕಾಗಲ್ಲ ಸರ್, ಅಯ್ಯೋ ರೈತರಿಗೆ. ಈಗ ಸುಮ್ನಿರಿ ಕುಮಾರ್ ಸರ್, ಇಂಟರ್ಫಿಯರ್ ಆಗ್ಬೇಡಿ. ಗೋವಿಂದರಾಜು ಸರ್, ಓಕೆ, ಈಗ ಉತ್ತರ ಕೊಡಿ ಸರ್. ಉತ್ತರ ಕೊಡಿ ಸರ್. ಮೇಡಮ್, ಇವತ್ತು ಕಾಂಗ್ರೆಸ್ ಅವ್ರು ಅರ್ಥ ಮಾಡ್ಕೋಬೇಕು. ಮೊದಲು ಒಂದು ಗ್ಯಾಸ್ ಕನೆಕ್ಷನ್ ನೀವು ಮಾತಾಡಿದ್ರೆ ಡಿಬೇಟ್ ಸ್ಟಾಪ್ ಮಾಡಿಸ್ಬಿಡ್ತೀನಿ ಸರ್. ಕುಮಾರ್ ಸರ್, ನೀವೇ ಮಾತಾಡಿದ್ರೆ ಡಿಬೇಟ್ ಬೇಡ. ಕೊಡಲ್ಲ ಅಂದ್ರೆ ಹೇಳಿ ಗೋವಿಂದರಾಜು ಸರ್. ಒಂದು ಮೊದ್ಲು ಗ್ಯಾಸ್ ಕನೆಕ್ಷನ್ ತಗೋಬೇಕು ಅಂದ್ರೆ ಅಪ್ಲೈ ಮಾಡಿ 5 ವರ್ಷ ಕಾಯ್ಬೇಕಾಯ್ತು ಮೇಡಮ್. ಇವತ್ತು ಅಂತ ಪರಿಸ್ಥಿತಿ ಇರ್ಲಿಲ್ಲ. 5 ನಿಮಿಷದಲ್ಲಿ ಕನೆಕ್ಷನ್ ಮನೆ ಕೊಡ್ತಾರೆ. ಇವತ್ತು ಏನು ವಿದ್ಯುತ್ತಿನ ಅಭಾವ ಅನ್ನೋದು ಕಾಡ್ತಾ ಇತ್ತು ದೇಶದಲ್ಲಿ. ಕಳೆದ 12 ವರ್ಷದಿಂದ ಸುಮಾರು 300 ಗಿಗಾವ್ಯಾಟ್ ಗಿಂತ ಇವತ್ತು ದೇಶದಲ್ಲಿ ಸೌರ ವಿದ್ಯುತ್ತನ್ನ ನಾವು ರಿನೋಬಲ್ ಎನರ್ಜಿನ ಕಟ್ಟೋದಕ್ಕೆ ಯಾವ ರೀತಿಯ ಯೋಜನೆಗಳು ತರಬೇಕು, ಸನ್ಮಾನ್ಯ ಮೋದಿ ಅವರ ನೇತೃತ್ವದಲ್ಲಿ ಸಾಕಷ್ಟು ಇರಡದ ಮೂಲಕ ಇವತ್ತು ದೇಶದಲ್ಲಿ ಉತ್ಪಾದನೆ ಆಗ್ತಾ ಇದೆ. ಇವತ್ತು ದಿನ ಬೆಳಗಾದ್ರೆ ನಾವು ಕರೆಂಟಿನ ಸಮಸ್ಯೆ ಫೇಸ್ ಮಾಡ್ತಾ ಇದ್ವಿ ಇಂದಿನ ಸರ್ಕಾರಗಳಲ್ಲಿ. ಇವತ್ತು ಅಂತ ಸಮಸ್ಯೆಗಳಿಲ್ಲ. ನಿರಂತರವಾಗಿ ಇವತ್ತು ವಿದ್ಯುತೀಕರಣ ಆಗಿರ್ತಕ್ಕಂಥದ್ದು, ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಆಗಿರ್ತಕ್ಕಂಥದ್ದು, ರಸ್ತೆಗಳು ಅಭಿವೃದ್ಧಿ ಆಗಿರ್ತಕ್ಕಂಥದ್ದು, ಇವೆಲ್ಲವನ್ನು ಮಾನದಂಡದಲ್ಲೇ. ಯಾಕೆಂದ್ರೆ ದೇಶ ಅಭಿವೃದ್ಧಿ ಕಂಡಿದ್ದು ಕಳೆದ 12 ವರ್ಷದಿಂದ. ಕೇಳಿಸ್ಕೊಳ್ರಿ,
ಟೋಲ್ ಬಿಟ್ಟಿಯಾಗಿ ಏನ್ ಮಾಡಿಲ್ಲ ನೀವು ರಸ್ತೆನ 65 ವರ್ಷಗಳ ಕಾಲ ಆಡಳಿತ ಮಾಡಿದಂತವ್ರು ಒಳ್ಳೆ ರಸ್ತೆ ಕೊಡ್ಲಿಲ್ಲ, ಮನೆಗ್ ಬೇಕಾದ ಅನಿಲ ಕನೆಕ್ಷನ್ ಕೊಡ್ಲಿಲ್ಲ, ಒಂದ್ ಟೆಲಿಫೋನ್ ತರ್ಬೇಕಾದ್ರೆ ಅವ್ರು ಏನ್ ಕೇಳ್ತಿದಾರಂದ್ರೆ ಕಾಂಗ್ರೆಸ್ ಏನು ಈಗ ತೈಲ ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ಏನ್ ಟ್ಯಾಂಕರ್ಗಳಿತ್ತೋ ಅಥವಾ ಸ್ಟೋರೇಜ್ ಗಳಿಗಿತ್ತೋ ಅದನ್ನ ನಾವು ಮಾಡಿರೋದು ಮಾತ್ರ ಹೆಚ್ಚುವರಿಯಾಗಿ ಈಗ ಬಿಜೆಪಿ ಏನು ಮಾಡ್ಲೇ ಇಲ್ಲ ಅಂತ. ಮಾಡಿದ್ರೆ ಅದ್ರ ಬಗ್ಗೆ ಲೆಕ್ಕ ಕೊಡ್ಬೇಕು. ಸ್ಟೋರೇಜ್ ಅವಕಾಶಗಳಿದ್ರೆ ಸ್ಟೋರ್ ಮಾಡ್ಕೊಳ್ಬಹುದಾಗಿತ್ತು. ಈಗ ಸ್ಟೋರೇಜ್ಗೆ ಅವಕಾಶ ಇಲ್ಲದೆ ಇರೋದಕ್ಕೆ ಸಮಸ್ಯೆ ಫೇಸ್ ಮಾಡ್ತಾ ಇದೆ ದೇಶ ಅಂತ. ಇಲ್ಲ ಆ ಒಂದ್ರ ಕಡೆನೂ ಆಲ್ರೆಡಿ ಈಗ ಸ್ಟೋರೇಜ್ಗೆ ಯಾವ ರೀತಿಯಾದ ಮಾಡ್ಕೊಬೇಕಂತ ಈಗ ಆಲ್ರೆಡಿ ಸಮಸ್ಯೆ ಬಂದಿದೆ. ಇನ್ಸ್ಟೆಂಟ್ ಆಗಿ ಸನ್ಮಾನ ಮೋದಿ ಅವರು ಅದಕ್ಕೆಲ್ಲ ಒಂದು ಪ್ರಯತ್ನ ಮಾಡಿ ಮುಂದಿನ ಇದ್ರಲ್ಲಿ ಯಾವುದೇ ತೊಂದರೆ ಆಗ್ಬಾರ್ದು ಅಂತ ಈಗ ಎಲ್ಲ ವ್ಯವಸ್ಥೆನ ಜಾರಿಗೊಳಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಸಮಸ್ಯೆ 1962 ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಈಗ ಮಾಡೋಂತ ಇದನ್ನ ಅವತ್ತೇ ಮಾಡಿದ್ರೆ ಬಹುಶಃ ಈ ಸಮಸ್ಯೆ ಆಗ್ತಿರ್ಲಿಲ್ಲ. ಈಗ ಮಾಡ್ಬೇಕು ಅನ್ನೋದು ಒಂದು ಈ ತರ ಸಮಸ್ಯೆ ಜನಸಂಖ್ಯೆ ಏನ್ರಿ, ದೇಶದ ಭೌಗೋಳಿಕ ವ್ಯವಸ್ಥೆ ಗೊತ್ತೇನ್ರಿ ನಿಮ್ಗೆ? ಇವತ್ತಿನ ಜನಸಂಖ್ಯೆ ಎಷ್ಟಿತ್ತು? ಇವತ್ತಿನ ಜನಸಂಖ್ಯೆ ಎಷ್ಟಿದೆ? ನಿಮ್ಮ ಗುರು ಬಿಜೆಪಿಗೆ ಅವ್ರಿಗೂ ಸಂಬಂಧ ಇಲ್ಲ. ಬಿಜೆಪಿಗೆ ಸಂಬಂಧ ಇಲ್ಲ. ಈಗ 10 ಜನ ಮಕ್ಕಳು ಹುಡ್ಸಿ ಅಂತ ನಾಗ್ಪುರದಲ್ಲಿ ಕೂತ್ಕೊಂಡು ಹೇಳ್ತಿದ್ದಾನಲ್ಲ ಯಪ್ಪ, ಗೊತ್ತಾಗ್ತಿದೆ ಈಗ ನಿಮ್ಗೆ ಕಷ್ಟ? ಯಾರು RSS ನಲ್ಲಿ ಕಾರ್ಯಕ್ರಮದಲ್ಲಿ ಹೇಳಿದ್ದ ನೀವು ಹೇಳ್ತಾ ಇರೋದು? ಇರಿ ಸರ್, ಕುಮಾರ್ ಸರ್, ಅದಕ್ಕೂ ಲಿಂಕ್ ತರಬೇಡಿ. ಗೋವಿಂದರಾಜು ಸರ್ ಹೇಳಿ. ಬೇರೆ ಏನೇನೋ ಚರ್ಚೆ ಮಾಡ್ತಿರಲ್ರಿ. ಜನಸಂಖ್ಯೆ ಜಾಸ್ತಿ ಆದ್ರೆ ನೀವು ದೇಶ ಹೆಂಗ್ರಿ ಉದ್ಧಾರ ಮಾಡ್ತೀರಿ ಅದನ್ನ ಹೇಳ್ರಿ. ರೀ ಎಷ್ಟು ಜನಸಂಖ್ಯೆ ಇದೆ ಈಗ ಹೇಳಿ, ಗೊತ್ತಾ? ಹೇಳಿ ಎಷ್ಟಿದೆ ಹೇಳಿ. ಗೋವಿಂದರಾಜು ಸರ್ ಬಿಟಾಕಿ ಈಗ ದೇಶದ ಪರಿಸ್ಥಿತಿ ಮತ್ತು ದೇಶವಾಸಿಗಳ ಬಗ್ಗೆ ಮಾತಾಡಿ ನೀವು.